ಇಷ್ಟು ವರ್ಷ ಎಲ್ಲಿರೋ ತೊಂದ್ರೆ ಇಷ್ಟು ವರ್ಷ ಅವ್ರ ಜಮೀನಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾ ಇರಲಿಲ್ವಾ? ನನ್ನ ಜೊತೆ 3 ಜನ ರೈತರಿದ್ದಾರೆ. ಅರವಿಂದ್ ಕುಲಕರ್ಣಿ ಇದ್ದಾರೆ, ರೈತ ಹೋರಾಟಗಾರರು ವಿಜಯಪುರದಿಂದ. ಕಲಬುರಗಿಯಿಂದ ಶಿವಶಂಕರಪ್ಪ ಶಿವಪೋರೆ ಇದ್ದಾರೆ. CG ಪಾಟೀಲ್ ಧಾರವಾಡದಿಂದ ಇದ್ದಾರೆ. ದಶಕಗಳಿಂದ ಅವ್ರ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಿರ್ಲಿಲ್ವಾ? ಅವ್ರಿಗೆ ಬಂದಿದ್ರಿ. ಚಿಕ್ಕಮಗಳೂರಿನ ಕಲಸದಲ್ಲಿ ಕಲಸೇಶ್ವರ ದೇವಸ್ಥಾನದ 1200 ಎಕರೆಯಲ್ಲಿ ಇದ್ದ ಜನರಿಗೆ ಆಚೆ ತಳ್ಳಿದ್ರ ಇಲ್ವಾ? ಯಾರು ತಳ್ಳಿದ್ರು? ಗೌರ್ಮೆಂಟ್. ಅರೆ ಗೌರ್ಮೆಂಟ್ ಏನು ಮುಜರಾಯಿ ಇಲಾಖೆ ಕೊಟ್ಟ ಜಾಗನ? ಏನು ಮತ್ತಿನ್ಯಾರು ಜಾಗ? ಎಂಡೋಮೆಂಟ್ ಹಿಂದೂಗಳ ಭೋಗ್ಯ ಕೊಟ್ರ ಅದನ್ನ ಜಾಗನ? ಸರ್ ಎಂಡೋಮೆಂಟ್ ಅಂದ್ರೆ ಸರ್ಕಾರ ರೀ. ಸರ್ಕಾರ ಅಲ್ಲಿ ಬೇಕಿದ್ರೆ ನಾಳೆ ವಕ್ಫ್ ಬೋರ್ಡ್ ಇಸ್ ಆಲ್ಸೋ ಸರ್ಕಾರ. ಮುಜರಾಯಿ ಜಮೀನಿನಲ್ಲಿ ಪೊಲೀಸ್ ಸ್ಟೇಷನ್ ಮಾಡುತ್ತೆ ಸರ್ಕಾರ, ಸರ್ಕಾರಿ ಕಚೇರಿ ಮಾಡುತ್ತೆ, ಸೈಟ್ ಮಾಡಿ ಹಂಚುತ್ತೆ. ವಕ್ಫ್ ಬೋರ್ಡ್ ಮಾಡಕ್ಕಾಗತ್ತಾ? ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? ಅದನ್ನ ನಾನ್ ಕೊಟ್ಟಿರೋ ದಾನ ಮತ್ತೆ ಗೋಮಳ ಜಮೀನು ಆಕಾಶದಿಂದ ಬಿದ್ದಿದ್ದ ಮುಜರಾಯಿ ತಗೋಬಹುದು. ಕಳಸದ ಜಮೀನು ಆಕಾಶದಿಂದ ಬಿದ್ದಿದ್ದ ಹಾಗಲ್ಲ. ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳ್ತಿರೋ ಕೊಟ್ಟಿರೋ ದಾನ ಇವತ್ತು ನೀವು ಬಂದ್ಬಿಟ್ಟು ಸರ್ಕಾರದ ಜಮೀನು ಅಂದ್ರೆ ಯಾರಪ್ಪ ದಾನ ಕೊಟ್ಟಿದ್ದ? ಏನಕ್ಕೆ ಪ್ರೂವ್ ಮಾಡ್ಬೇಕು? ದಾಖಲಾತಿ ಇಲ್ಲದೆ ಹೇಳ್ಬಿಡ್ತಿದೀವ? ಅಲ್ಲ ಸರ್, ಯಾರು ಕೊಟ್ಟಿದ್ರು ಪ್ರೂವ್ ಮಾಡ್ರಿ. ಅಬ್ದುಲ್ ರಜಾಕ್ ಯಾವ ಮುಸಲ್ಮಾನ ಈ ಜಮೀನನ್ನು ದಾನ ಕೊಟ್ಟಿದ್ದ ಪ್ರೂವ್ ಮಾಡಿ. ಒಂದೇ ನಿಮಿಷ. CG ಪಾಟೀಲ್ ಅಂತ ಧಾರವಾಡದಿಂದ ಲೈವ್ ನಲ್ಲಿ ನಮ್ಮ ರೈತರು ಇದ್ದಾರೆ. CG ಪಾಟೀಲ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿ ನಿಮ್ಮ ಹೊಲ? ನಮ್ದು ಅಣ್ಣಿಗೇರಿಯಲ್ಲಿ ಇದೆ ಸರ್. ಒಂದು ಎರಡು ಮಾತ್ ನಮ್ದು 19 ಎಕರೆ ನಮ್ದು ವಕ್ಫ್ ಬೋರ್ಡ್ ಎಂಟ್ರಿ ಆಗಿದೆ ಸರ್. ಅದು ಆಯ್ತು. ನಿಮ್ಮ ಜಮೀನನ್ನ ಯಾವ್ದೋ ಕಾಲದಲ್ಲಿ ಯಾವ್ದೋ ಮುಸಲ್ಮಾನ ವಕ್ಫ್ ಬೋರ್ಡ್ ಕೊಟ್ಟಿದ್ದ ಅಂತ ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ. ಇಲ್ಲ ಸಾರಿ, ನಾ ಅದನ್ನ ಹೇಳ್ತೀನಿ ಸರ್. ನನ್ಗೊಂದ್ 2 ನಿಮಿಷ ಟೈಮ್ ಕೊಡಿ. ಹೇಳ್ರಿ. ಇದು ಅವರು 100 ವರ್ಷದಿಂದ ಅವರು ಎಲ್ಲಾ ಟಿಪ್ಪಣಿ ಅವರು ಎಲ್ಲಾ ಉತ್ತಾರಗಳನ್ನ ತೆಗೆಸಿದ ಮೇಲೂ ಅವರೇ ಮಾಲಕರಿದ್ದಾರೆ. ಅವ್ರು ಬಿಟ್ಟು ಯಾರು ಮಾಲಕರಿಲ್ಲ. ಆಮೇಲೆ 1953 ಒಳಗ ಇನಾಮ್ ರದ್ದತಿ ಅಂತ ಆಯ್ತು. ಇದು ಗ್ರಾಮ ಚಾಕರಿ ಇದನ್ನ ಇನಾಮ್ ರದ್ದತಿ ಆತಂದ್ರೆ ಏನಾಗ್ತದೆ ಅಂದ್ರೆ ಹಿಂದ ಅವ್ರು ಅಜ್ಜ ಅವ್ರು ಮುತ್ತಜ್ಜ ಕೊಟ್ಟನಂತ ಹೇಳ್ತಿದಾರಲ್ಲ ಅವ್ರು ಕೊಟ್ಟರು ಸತೆ ಅದು ರದ್ದಾಗಿ ಯಾರಿದಾರ ಓನರ್ ಅವ್ರಿಗೆ ಆಯ್ತದು. ಇದು ನಂಬರ್ 1. ನಂಬರ್ 2, 1975 ಉಳುವನೆ ಒಡೆಯ ಅಂತ ಬಂತು. ಹೌದು. ಅವಾಗಾದ್ರೂ ರೈತರ ಇದ್ರು. ಅವಾಗ ಅವ್ರ ರೈತರ ಮೇಲೆ ಹೆಸರಿನ ಮೇಲೆ ಆಯ್ತು. ಮತ್ತೆ ಇವ್ರು ಯಾರು ಕೊಟ್ಟಿರೋ ಇದನ್ನ 100 ವರ್ಷಗಟ್ಲೆ ಇತಿಹಾಸದೊಳಗೆ ಅವ್ರ ಹತ್ರ ಯಾವತ್ತೂ ವಕ್ತ್ ಕೊಟ್ಟಿದ್ ಯಾವ್ದೋ ಒಂದು ರೆಕಾರ್ಡ್ ಇಲ್ಲ. ಹಿಂಗ್ ಸಡನ್ ಆಗಿ ಹಿಂಗ್ ರೈತರ ಮೇಲೆ ಕುಂದರ್ಸಿದ್ರೆ ಇವ್ರು ಎಲ್ಲಾ ಕಾನೂನು ಹೇಳ್ತಾರ. ನಾವ್ ಒಂದೇ ಕೇಳ್ತೀನಿ, ಸಂವಿಧಾನದ ಒಂದು ನಮ್ಮಲ್ಲಿರುವಂತ ಭಾರತದ ಸಂವಿಧಾನ ಫಾಲೋ ಮಾಡಂತ ಹೇಳ್ಬಿಡ್ರಿ ಅವ್ರಿಗೆ. ಸರ್, ಸಂವಿಧಾನ ಫಾಲೋ ಮಾಡ್ತಿರೋದಕ್ಕೆ ಆಗಿರೋದು ಇದು. ಸಂವಿಧಾನ ದತ್ತವಾದ ಅಧಿಕಾರವನ್ನ ಬಳಸಿಕೊಂಡು ಹಿಂದೆ 3 ಸರ್ಕಾರಗಳು ವಕ್ಫ್ ಕಾನೂನಿಗೆ ತಿದ್ದುಪಡಿ ತಂದಿಷ್ಟು ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ. ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಇದಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಇರಲಿಲ್ಲ. ಇದು 1955ರಲ್ಲಿ ತಿದ್ದುಪಡಿ ಆಯ್ತು, 1995ರಲ್ಲಿ ತಿದ್ದುಪಡಿ ಆಯ್ತು, 2013ರಲ್ಲಿ ತಿದ್ದುಪಡಿ ಆಯ್ತು. ಬಾಬಾ ಸಾಹೇಬರು ಕೊಟ್ಟಿದ್ದ ಸಂವಿಧಾನಕ್ಕೆ ತಿದ್ದುಪಡಿ ತಂದು ವಕ್ಫ್ ಬೋರ್ಡ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿದ್ದ ಸಂವಿಧಾನ ಅಂದ್ರೆ ಹೆಂಗಾಗ್ತದೆ ಸರ್? ಸರ್, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಡ್ರಿ ಬಾಬಾ ಸಾಹೇಬರು. ಇಂಥವು ತಿದ್ದುಪಡಿ ಆಗ್ತವೆ ಅಂತ ಏನು ಗೊತ್ತಿಲ್ಲ ಅವ್ರಿಗೆ? ಅಲ್ಲ, ಇದು ನಿಮ್ಗೆ ಬೇಕಾಗಿದ್ದಕ್ಕೆ ಸಂವಿಧಾನ ಅಂದ್ಬಿಡುದು. ನೀವೇನ್ ಮಾಡ್ತೀರ ಅದ ಸಂವಿಧಾನ ಆಗಿಬಿಟ್ಟೈತಲ್ಲ. ಹಾಗಲ್ಲ ಸ್ವಾಮಿ, ನಿಮಗೆ ಜಮೀನ್ ಬಿಟ್ಟು ಹೋಗಿ ಅಂತ ಹೇಳಿದ್ರ? ಅರೆ ನೋಟಿಸ್ ತಾನೆ, ದಾಖಲಾತಿಗಳಿವೆ. ಒಂದು ಸರ್ವೆ ನಂಬರ್ ಅಲ್ಲಿ ಇಷ್ಟೇ ಎಕರೆ ಬರ್ಬೇಕು ಅಂತಿದ್ಯಾ ರೆವೆನ್ಯೂ ರೆಕಾರ್ಡ್. ಎಷ್ಟೋ ಸರ್ವೆ ನಂಬರ್ಗಳು ಇರುತ್ತೆ. ಒಂದ್ ನೋಟಿಸ್ ಬಂದಿದ್ರೆ ಅದಕ್ಕೆ ದಾಖಲಾತಿಗಳು ತೋರಿಸಿ. ಯಾಕೆ ಕೊಡ್ಬೇಕು ಅವ್ರ ದಾಖಲಾತಿ? ಅವ್ರ ಜಮೀನನ್ನ ಯಾವ ಮುಸಲ್ಮಾನ ಕೊಟ್ಟಿದ್ದ ಅನ್ನೋ ದಾಖಲೆ ತೋರಿಸ್ಲಿ. ನಿಮಗೂ 14,000 ಎಕರೆ ಇತ್ತು ಅಲ್ಲಿ. ನೀವು ಒಂದು ನೋಟಿಸ್ ಕೊಡ್ಬೇಕಾಗಿತ್ತಂದ್ರೆ ಅದು ನಿಮ್ಮದು ಕೇಳ್ತಿಲ್ಲ. ಇವತ್ತು ಅದನ್ನೇ ಕೇಳ್ತಾ ಇರೋದ್ರಿ. 14,201 ಎಕರೆ ಅಂತ ಹೇಳ್ತಿದ್ದೀರಲ್ಲ. ಒಂದೇ ನಿಮಿಷ ಇರಿ ಪಾಟೀಲ್ರೆ, ಒಂದೇ ನಿಮಿಷ. CG ಪಾಟೀಲ್ರೆ, 14,201 ಎಕರೆ ವಿಜಯಪುರ ಜಿಲ್ಲೆಯಲ್ಲಿತ್ತು. ಅದನ್ನು ಕೊಟ್ಟಂತಹ ದಾನಿಗಳು ಯಾರು ಅನ್ನೋದು? ಅಮೀನುದ್ದೀನ್ ದರ್ಗಾದ ಜಾಗ. ನಮ್ಮ ದೇಶದಲ್ಲಿ ರೆಕಾರ್ಡ್ ಸಿಸ್ಟಮ್ ಬಂದಿದ್ದೆ 1906 ಅಲ್ಲಿ. ಅದಕ್ಕೂ ಮುಂಚೆ ಈ ಮರದಿಂದ ಆ ಬೆಟ್ಟದವರೆಗೆ ನಿನ್ ಜಾಗ ಅಂತ ಹೇಳ್ಬಿಡ್ತಾ ಇದ್ರು. ಆ ತರ ಲೆಕ್ಕ ವಕ್ಫ್ ಬೈ ಯೂಸರ್ ಇದೆ. ಅದು ನೀವು ಅನ್ಕೊಂಡಿರೋದು ನಮ್ಮ ಕ್ರಿಯೇಟ್ ಮಾಡಿ ರಾಜ್ಯ ಜನತೆ ತಲೆ ಮೇಲೆ ಗೂಬೆ ಕೂರಿಸೋ ಕೆಲಸ ಬಿಜೆಪಿ ಮಾಡ್ತಿರೋದು. ನಮ್ಮ ರಾಜ್ಯದಲ್ಲಿ ಬೇಡ ಅಂತ ಹೇಳಿದ್ರೆ ಒಂದು 6,000ದಿಂದ 10,000 ಹಳ್ಳಿಗಳಿವೆ. ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ದೊಂದು ಸ್ಮಶಾನ ಇರುತ್ತೆ.
ಒಂದು ಬೇಡ ಅಂದ್ರೆ 3 ಎಕರೆಯಿಂದ 5 ಎಕರೆ ಇದ್ದೇ ಇರುತ್ತೆ. ಇಡೀ 6,000 ಹಳ್ಳಿಗಳಿಗೆ 5 ಎಕರೆಯಿಂದ 50,000 ಎಕರೆ ಆಯ್ತು. ಸಿದ್ದು ಸೌದಿ ಅವರೇ ಒಂದ್ ನಿಮಿಷ ಸುಮ್ನೆ ಕ್ರಿಯೇಷನ್. ಒಂದ್ ನಿಮಿಷ ಸಿದ್ದು ಸೌದಿ ಅವರೇ ನಿಮ್ ಕ್ಷೇತ್ರದಾಗ ಎಷ್ಟು ಜನರಿಗೆ ಬಂದು ನೋಟಿಸು? ನಮ್ಮ ಕ್ಷೇತ್ರದಾಗ 120 ಜನರಿಗೆ ಬಂದತಿ. 440 ಎಕರೆ 440 ಎಕರೆ ಮೊದಲಿಡುದು ಅವ್ರು ಪಿತ್ರಾಜಿ ಅಂತ ಹಿಡ್ಕೊಂಡು ಉಳಿಮೆ ಮಾಡ್ಕೊತ ಬರ್ತಾರೆ ರೈತರು. ಅವರಿಗೆ ನೋಟಿಸ್ ಬಂದದ. 6 ವರ್ಷ ಆತ ಈ ವಕಫ್ ಕೋರ್ಟ್ಗೆ ಅಡ್ಡಾಡ್ತಾರೆ, ಎಲ್ಲಿ ನ್ಯಾಯ ಇಲ್ಲ. ಹೌದು, ಹಿಂಗಾಗಿ ಅವರು ಕೋರ್ಟ್ ಅಲ್ಲ, ಅದು ಕೋರ್ಟ್ ಅಲ್ಲ, ಟ್ರಿಬ್ಯುನಲ್ ನ್ಯಾಯಾಧಿಕರಣ. ಅವ್ರು ಕೋರ್ಟ್ ತಾರ ಬಿಡ್ರಿ ಅದಕ್ಕೆ ಅಡ್ಡಾಡ್ತಾರೆ. ಆಮೇಲೆ ಇನ್ನೊಂದು ಜಮಖಂಡಿ ತಾಲೂಕಿನಾಗ ತುಂಗಳ ಗ್ರಾಮ 274 ಎಕರೆ 26 ಗುಂಟೆ. ಅದು ಅಲ್ಲಿ ಜಾಸ್ತಿ ಇರೋದು ಮುಸ್ಲಿಮರ. ತೆರಾದಲ್ಲಿ ಒಂದು ಫ್ಯಾಮಿಲಿ ಮುಸ್ಲಿಮರದ 64 ಎಕರೆ. 64 ಎಕರೆದೊಳಗೆ ಅವ್ರು 100 ಮಂದಿ ಆಗ್ಯಾರ ಅಂತ ಡಿವೈಡ್ ಆಗಿ ಅರ್ಧ ಎಕರೆ 1 ಎಕರೆ ಗುಂಟೆದಾಗ ಉಳುಮೆ ಮಾಡ್ತಾರ. ಅವ್ರಿಗೆ ನೋಟಿಸ್ ಬಂದವರು. ಉಳಿದ ರೈತರಿಗೂ ಸಹಿತ ನೋಟಿಸ್ ಕೊಡುವಂಥ ಕೆಲಸ ಮಾಡಿದ್ರೆ ಏನು ಗೊತ್ತೇ ಇಲ್ಲ. ವಕ್ಫ್ ಬಂದರು ಏನು ಎಲ್ಲ ಗೊತ್ತಿಲ್ಲ. ನಾವು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಇವ್ರಿಗೆ. ಈಗ ನೀವು ಅಂದ್ರಿ ಮೊದಲು ಇದ್ರೊಳಗೆ BJP ಸರ್ಕಾರ ಇದ್ದಾಗೂ ನೋಟಿಸ್ ಬಂದಾವ್ರು, ಹೌದಲ್ಲ? ಹೌದು. ಈಗ ನಾವು BJP ಅವ್ರು ಒಪ್ತೀವಿ, ಆ ವಕ್ಫ್ ಬೋರ್ಡನ್ನ ಡೆಮಾಲಿಷನ್ ಮಾಡಕ್ಕೆ ಒಪ್ಕೊಳ್ತೀವಿ. ಕಾಂಗ್ರೆಸ್ ಅವ್ರು ಒಪ್ತೀರಾ? ನೀವ್ಯಾಕಂದ್ರೆ BJP ರಾಜಕಾರಣ ಮಾಡ್ತೈತೆ ಅಂತ ಮತ್ತಿನ್ನೇನು ರಾಜಕಾರಣ ರೈತರಿಗೆ ಹಿತ ಕಾಪಾಡುವಂತ ಸೂರ್ಯ ಹೇಳಿದ್ಯೇನು? ಪ್ರಹ್ಲಾದ್ ಜೋಶಿ ಹೇಳಿದ್ಯೇನು? ನೀವು ಮಾತಾಡ್ತಾ ಬಿಡ್ರಿ, ನಾವು ಈಗ ಬಂದಿವಿ. ನಾನು ಹೇಳ್ತೀನಿ, ನೀವು ಮೊದಲು ಅಂದ್ರಿ ಏನಂತ, ಒಂದು ಗುಂಟೆ 1 ಎಕರೆ ಜಾಗ ನಾವು ತಗೊಂಡಿಲ್ಲ ವಕ್ಫ್ ಬೋರ್ಡಿಗೆ ಅಂದ್ರಿ. 1,06,000 ಎಕರೆ ಇದ್ದಿದ್ದು ಮೊದಲ 95ಕ್ಕಿಂತ ಮೊದಲ. ಈಗ 9,06,000 ಹೆಂಗಾಯ್ತು ಅಂತ ಹೇಳಿದ್ರೆ ತಗೊಳ್ಳಾರ್ದೆ ಹೆಂಗಾಯ್ತು? ನಿಮ್ಮವ್ರು ಸಂಖ್ಯೆ ಎಷ್ಟಿತ್ತು, ಇವತ್ತಿನ ಸಂಖ್ಯೆ ಎಷ್ಟಿದೆ? ಅಬ್ದುಲ್ ರಜಾಕ್ ಒಂದ್ ನಿಮಿಷ 2009ರಿಂದ ಇತ್ತೀಚಿಂದಾದ್ರೂ ಲೆಕ್ಕ ಹಿಡಿದು ಬಿಡೋಣ. ಹಿಂದೆ ಏನಾಗಿದೆಯೋ ಬೇಡ. 2009ರಲ್ಲಿ ಇಡೀ ಭಾರತದಲ್ಲಿ ವಕ್ಫಿಗೆ 4 ಲಕ್ಷ ಎಕರೆ ಜಮೀನು 2009ರಲ್ಲಿ. ಈಗ ಅದು 9,40,000 ಎಕರೆ ಆಗಿದೆ. ಅಡಿಷನಲ್ ಒಂದ್ ನಿಮಿಷ ರೀ 5,40,000 ಎಕರೆ ಜಮೀನನ್ನ ದಾನ ಕೊಟ್ಟವ್ರು ಯಾರು ಅಂತ ಹೇಳ್ತಾರೆ. 2009ರಲ್ಲಿ ನೆಲಮಂಗಲದಲ್ಲಿ ಏನಿತ್ತು, ಕಗಲಿಪುರದಲ್ಲಿ ಏನಿತ್ತು, ಬಿಡದಿಯಲ್ಲಿ ಏನಿತ್ತು, ನಾನು ಹೇಳ್ತಾರೆ 5,40,000 ಎಕರೆ ಸ್ಮಶಾನಗಳು ಬಂದಿಲ್ವಾ? 5 ಸೇರುತ್ತೆ. 5 ಲಕ್ಷ 2 ಎಕರೆ ಅಂತ ಲೆಕ್ಕ ಹಾಕಿ 5,000 ಅಲ್ಲಿಗೆ ಲೆಕ್ಕ ಬರುತ್ತೆ. ದಾನ ಕೊಟ್ಟವ್ರ ಹೆಸರು ಹೇಳ್ಬಿಡ್ರಿ. ದಾನ ಕೊಟ್ಟವ್ರ ಹೆಸರು ಹೇಳ್ಬಿಡ್ರಿ. ಅಬ್ದುಲ್ ಯಾರು ದಾನ ಕೊಟ್ಟರು? ಬೇಸಿಕ್ ದಾನ ಯಾರು ಕೊಟ್ಟರು ಅಷ್ಟೇ ಕೇಳ್ತಾ ಇರೋದು ನಾನು. ಯಾರು ಹೇಳುತ್ತಿಲ್ಲ. ಕೊಡಿ ಈ ಧರ್ಮದಲ್ಲಿ ದಾಖಲೆಗಳನ್ನು ಕೊಡಿ. ಯಾರು ಕೊಡ್ಬೇಕು? ನೀವು ಯಾರು ಕೇಳಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ನೀವ್ ಯಾರು ಕೇಳಕ್ಕೆ? ಕಾನೂನಿನ ಬಲದ ಮೇಲೆ ಮಾತಾಡ್ತಿದ್ದಾರೆ ಅಬ್ದುಲ್ ರಜಾಕು. ನೀವು ಯಾರು? ನಿಮಗೆ ಏನು ಅಧಿಕಾರ ಇದೆ ಕೇಳೋದಕ್ಕಂತ ಹೇಳ್ತಾರಲ್ಲ, ಹಿ ಇಸ್ ರೈಟ್. ಯಾಕಂದ್ರೆ ವಕ್ಫ್ ಬೋರ್ಡ್ ಅನ್ನು ಯಾರೂ ಕೇಳಕೂಡದು ಅನ್ನುವ ಅಧಿಕಾರವನ್ನ 1955ರಲ್ಲಿ 2013ರಲ್ಲಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ 1995 ನೋಟಿಸ್ ಕೊಟ್ಟಿಲ್ಲ. ಅಧಿಕಾರ ಇದೆಯಾ? ಸ್ಮಶಾನದ ಜಾಗವನ್ನ ವಕ್ಫ್ ಬೋರ್ಡ್ ತಗೊಳಕ್ ಅಧಿಕಾರ ಇದೆಯಾ? ನೋಡಿ ಸರ್, ನೀವು ಕಬಳಿಸಿದ್ದೀರಿ, ತಗೊಂಡಿಲ್ಲ. ಸ್ಮಶಾನದ ಪಬ್ಲಿಕ್ ಜಾಗ, ವಕ್ಫ್ ಬೋರ್ಡ್ ಹಿಡಿದಿರೋ ಜಾಗ, ಕಬಳಿಸಿರೋ ಜಾಗ ಅದು ಸರ್ಕಾರ. ಒಂದ್ ನಿಮಿಷ ಪ್ರಯಾಗ್ರಾಜ್ನಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಯಾವ ಪಾರ್ಕ್ನಲ್ಲಿ ಹುತಾತ್ಮರಾದರು ಆ ಪಾರ್ಕನ್ನು ವಕ್ಫ್ ಬೋರ್ಡ್ ಕಬಳಿಸಿದೆ. ಕೇಸ್ ಈಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಹಾಗೆ ನೋಡಿದ್ರೆ ಬಾಬ್ರಿ ಮಸೀದಿ ಕೂಡ ಕ್ಲೇಮ್ ಯಾಕೆ ಮಾಡಬಾರ್ದು? ಆಜಾದ್ ಪಾರ್ಕ್, ಇಟ್ ಈಸ್ ಆಜಾದ್ ಪಾರ್ಕ್ ಅಂದ್ರೆ ಮುಸಲ್ಮಾನ್ ಪಾರ್ಕ್ ಆಯ್ತಲ್ಲ, ಅಲ್ಲೇ ಆಯ್ತಲ್ಲ. ಏನ್ ಮಾತಾಡ್ತೀವಿ? 9,40,000 ಎಕರೆ 9,40,000 ಎಕರೆ ಹೆಂಗಾಯ್ತಂದ್ರೆ ಹಿಂಗಾಗಿದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.